ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ಅಷ್ಟಮಿ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಅಷ್ಟಮಿ ತಿಥಿ, ಅದನ್ನು ಸ್ವಲ್ಪ ಅಷ್ಟಮಿ ಸಾಮಾನ್ಯವಾಗಿ ವರ್ಜ್ಯ ತಿಥಿ ಅಂತ, ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಷ್ಟಮಿಯಲ್ಲಿ. ಮತ್ತು ಭರಣಿ ನಕ್ಷತ್ರ ಇದ್ದ ಸಂದರ್ಭದಲ್ಲೂ ಅದು ಅಗ್ರಾಹ್ಯ ನಕ್ಷತ್ರ ಅಂತ, ಶುಭ ಕಾರ್ಯಗಳಿಗೆ ಭರಣಿ ನಕ್ಷತ್ರವನ್ನು ಹೇಳಿಲ್ಲ, ಕಾರಣ ಯಮ ನಕ್ಷತ್ರ ಅಂತ. ಆದರೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಧರಣಿ ಆಳ್ತಾನೆ ಅಂತಕ್ಕಂಥ ಒಂದು ಆಡು ಮಾತಿದೆ. ಭರಣಿ ನಕ್ಷತ್ರದ ಫಲವೂ ಹಾಗೇ ಇದೆ. ಸತ್ಯ ಕೃತನಿಶ್ಚಯ ಅಂತ ಪ್ರಾರಂಭವಾಗುತ್ತೆ. ಕೃತನಿಶ್ಚಯ ಸತ್ಯ ಅರುಕ್ ಅಂತ ಹೇಳಿದೆ. ರೋಗ ಇರೋದಿಲ್ವಂತೆ. ಕೃತನಿಶ್ಚಯ ಮಾಡಿ ಇದನ್ನು ಮಾಡ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡು ಬಿಡ್ತಾನೆ ಮತ್ತು ಅದನ್ನು ಮಾಡ್ತಾನೆ ಅಂತ ಕೂಡ ಅಂಥ ಒಳ್ಳೆಯ ಫಲವನ್ನು ಹೇಳಿದೆ. ಅರುಕ್ ಅಂದರೆ ರೋಗರಹಿತನಾಗಿರ್ತಾನೆ, ರೋಗ ಇರೋದಿಲ್ಲ ಅವರಿಗೆ, ಸತ್ಯವಂತನಾಗಿರ್ತಾರಂತೆ. ಸತ್ಯ ಅರುಕ್ ಅಂತ ಹೇಳುತ್ತೆ. ಸತ್ಯವೂ ಹೌದು, ಅರುಕ್ ಅಂದರೆ ರೋಗ ರಹಿತತೆಯೂ ಹೌದು ಅಂತ. ಸುಖೀಶು ಭರಣೀಶು ಅಂತ ಹೇಳ್ತಾನೆ. ಹೀಗಾಗಿ ಒಂದು ಒಳ್ಳೆಯ ಫಲವನ್ನು ಹೇಳಿದೆ. ಭರಣಿ ನಕ್ಷತ್ರ ಶುಭ ಕಾರ್ಯಗಳಿಗೆ ವರ್ಜೆ ಇರಬಹುದು, ಆದರೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇಷ್ಟೆಲ್ಲ ಒಳ್ಳೆಯ ಫಲವನ್ನು ಶಾಸ್ತ್ರ ನಿರೂಪಿಸುತ್ತೆ. ಹೀಗಾಗಿ ಈ ದಿವಸ ಯಾರಾದರೂ ಹುಟ್ಟಿದ್ರೆ ಆತಂಕಗೊಳ್ಳಬೇಕಾಗಿಲ್ಲ. ಏನಪ್ಪ ಭರಣಿ ನಕ್ಷತ್ರ ಶಾಂತಿ ಹೇಳಿದೆ, ಶಾಂತಿ ಮಾಡಿಸಿ, ಆದರೆ ಆ ನಕ್ಷತ್ರಕ್ಕೆ ಒಳ್ಳೆಯ ಫಲವನ್ನು ಖಂಡಿತ ಹೇಳಿದೆ. ಹೀಗಾಗಿ ಗಾಬರಿ ಬೇಡ. ಮತ್ತು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮೇಷರಾಶಿ. ಮೇಷ ಸ್ವಲ್ಪ ಹೇಗೆ ಅಂದರೆ ಟಗರು. ಅದರ ಸ್ವಭಾವ ಏನು ಹೇಳಿ, ಗುರಾಯಿಸೋದು ಮತ್ತು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು. ಈ ರೀತಿಯಲ್ಲಿ ಒಂದು ಸ್ವಲ್ಪ ಅವರು ಹಾಗಿರ್ತಾರೆ, ಹುಂಬರಾಗಿರ್ತಾರೆ. ಸ್ವಲ್ಪ ವಿವೇಚನೆ ಆಲೋಚನೆ ಮಾಡೋದಿಲ್ಲ. ಅವರು ಬಹಳ ಬೇಗ ನಿರ್ಣಯ ತೊಗೊಂಡ್ಬಿಡ್ತಾರೆ. ಕೆಲವೆಲ್ಲ ಅದು ನೋಡಿ, ಒಂದೊಂದು ರಾಶಿಗೆ ಒಂದೊಂದು ಬೇರೆ 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 ಕೌಶಲ್ಯಗಳಿರುತ್ತೆ. ನಾವು ಗುಣಗಳನ್ನು ನೋಡ್ಕೋಬೇಕು, ಅದರ ಅವಗುಣಗಳನ್ನು ನೋಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕು. ಅದು ವಸ್ತುತಃ ಜ್ಯೋತಿಷ ಅಂದರೆ ಭಯ ಅಂತಲ್ಲ, ಇದು ಜೀವನ ಅಲಂಕಾರ ಶಾಸ್ತ್ರ. ಹೀಗಿದೆ ನನ್ನ ರಾಶಿ, ಹೀಗಿದೆ ನನ್ನ ಸ್ವಭಾವ ಅಂದರೆ ಅದನ್ನು ತಿದ್ದುಕೊಳ್ಳೋದು ಹೇಗೆ. ಕನ್ನಡಿ ಮುಂದೆ ನಿಂತ್ಕೊಂಡಾದಾಗ ಕೂದಲು ಕೆದ್ರೆ ಹೋಗಿರುತ್ತೆ ಅಂದರೆ ನಾವು ಹಿಂಗೆ ಅಂದ್ಕೋತೀವಿ, ಬಾಚ್ಕೋತೀವಿ. ಡ್ರೆಸ್ ಏನು ಹಾಗಿದೆ ಹೀಗೆ ಒಂದು ಸಲ ಹೀಗೆ ಅಂದ್ಕೋತೀವಿ. ಹಾಗೆ ಜ್ಯೋತಿಷವನ್ನು ನೋಡಿಕೊಂಡು ಹಾಗೆ ಸರಿ ಮಾಡ್ಕೋಬೇಕು. ಅದು ಶಾಸ್ತ್ರ ನಮಗೆ ದರ್ಪಣ. ಅದು ಚಕ್ಷು ಅಂತ ಹೇಳುತ್ತೆ. ಜ್ಯೋತಿಷಂ ಚಕ್ಷುಷೀಚ ಅಂತ ಹೇಳುತ್ತೆ. ಜ್ಯೋತಿಷ ಕಣ್ಣು ಇದ್ದಾಗಪ್ಪ ಅಂತ. ಹೀಗಾಗಿ ಕಣ್ಣು ಏನು ಮಾಡುತ್ತೆ, ನೋಡಿದ ತಕ್ಷಣ ಏನಾದರೂ ಕೊಂಕು ಡೊಂಕು ಇದ್ದರೆ ಅವುಗಳನ್ನು ಸರಿಪಡಿಸ್ಕೊಳ್ಬೇಕು. ಅದನ್ನು ಸರಿಪಡಿಸ್ಕೊಡ್ಲಿ ಅಂತಲೇ ಜ್ಯೋತಿಷ ಇರತಕ್ಕಂಥದ್ದು, ಇನ್ನೇನೇನಕ್ಕೋ ಅಲ್ಲ. ಹೀಗಾಗಿ ಇಂಥ ನಕ್ಷತ್ರದಲ್ಲಿ ಹುಟ್ಟಿದವರು ಈಗ ಇಂಥ ಸ್ವಭಾವ ಇದೆಯಪ್ಪ ಅಂದಾಗ ಏನು ನಿಮಗೆ ಅಲ್ಲವೋ ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ನಮಗೆ ಭಗವಂತ ಸಮಾಜ ಸೃಷ್ಟಿ ಮಾಡಿದ್ದಾನೆ, ಮಿತ್ರವರ್ಗ ಸೃಷ್ಟಿ ಮಾಡ್ತಾನೆ, ಬಂಧುವರ್ಗ ಸೃಷ್ಟಿ ಮಾಡ್ತಾನೆ, ಒಂದು ಶಿಕ್ಷಣ ಸೃಷ್ಟಿ ಮಾಡ್ತಾನೆ. ಇದೆಲ್ಲ ತಿದ್ದುಕೊಳ್ಳೋಕ್ಕೆ ಅಲ್ವೇನ್ರಿ ದಾರಿ ಇರೋದು. ಹೀಗಾಗಿ ಇವುಗಳ ಸಾಗುವಾಗ, ರಸ್ತೆಯಲ್ಲಿ ಸಾಗುವಾಗ ಒಬ್ಬೊಬ್ಬರು ಒಂದೊಂದು ಪಾಠ ಕಲಿಸಿ ಹೋಗ್ತಾರೆ. ಕೊನೆಗೆ ಒಂದು ಪೂರ್ಣವಾಗಬೇಕು ನಾವು, ಆಗ ಬದುಕು ಸಾರ್ಥಕವಾಗುತ್ತೆ. ಅಂತೂ ಈ ದಿವಸ ಬುಧವಾರ ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಭರಣಿ ನಕ್ಷತ್ರ ಇದೆ, ಈ ದಿವಸ ಪಿತೃದೇವತೆಗಳ ಸ್ಮರಣೆಯನ್ನು ಮಾಡಬೇಕು ಅಂತ ಇದೆ. ಹೀಗಾಗಿ ಯಾವುದೋ ಅಂತೂ ಶ್ರದ್ಧೆಯಿಂದ ಮಾಡಿ, ಅನುಕೂಲ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.